ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ ಹಲವರ ಬಗ್ಗೆ ಮಾಹಿತಿಗಳಿರ್ಲಿಲ್ಲ, ಈಗ ಒಂದೊಂದಾಗಿ ಸಿಗ್ತಾ ಇದೆ. ಈಗ ಎಷ್ಟು ಜನ ಸೇಫ್ ಸರ್? ಇಲ್ಲಮ್ಮ 10-11 ಅಂತಿದ್ರು. ಹಾ ಆಮೇಲೆ ನಾನೀಗ ಎಷ್ಟು ಅಂತ ಮಾತಾಡಿದೆ. ಓಕೆ. ಆಕ್ಚುಲ್ ಆಗಿ ಬಸ್ಸಲ್ಲಿ 4 ಜನ ತೀರೋಗಿದ್ದಾರೆ. 4 ಬಸ್ಸು ಕಂಟೈನರ್ ವೆಹಿಕಲ್ ಡ್ರೈವರ್ ಒಂದು 5 ಜನ, 3 ಜನ ಪತ್ತೆ ಇಲ್ಲ. ಅವರು ಟ್ರಾವೆಲ್ ಮಾಡಿದಾರ ಏನೋ ಡೌಟ್ ಇದೆ. ಓಕೆ. 30 ಜನ ಇದ್ದಿದ್ದು, ಹಾ 32 ಜನ. ಗಾಯ ಆಗಿರ್ತಕ್ಕಂಥದ್ದು ಒಬ್ಬರಿಗೆ 20% ಆಗಿದೆ. ಇದು ಉಳಿದವರಿಗೆಲ್ಲ ಸತತ ಗಾಯಗಳಾಗಿದೆ. ಗೋಕರ್ಣಕ್ಕೆ ಹೋಗ್ತಾ ಇದ್ದಂತ ಬಸ್ಸು ಆಪೋಸಿಟ್ ರಾತ್ರಿ 2 ಗಂಟೆಗೆ ಆಗಿರ್ತಕ್ಕಂಥದ್ದು. ಆಪೋಸಿಟ್ ಟ್ರಕ್ ಬರ್ತಾ ಇತ್ತಲ್ಲ, ಯೂಶಲಾಗಿ ಹೈವೇ ಮೀಡಿಯನ್ನು ಕನಿಷ್ಠ ಒಂದು 80 ಇದ್ದೇ ಇರುತ್ತೆ. ಅದನ್ನ ದಾಟಿ ಈ ಕಡೆ ಬಸ್ಸು ಹೊಡೆದಿದೆ. ಅಂದ್ರೆ ರಾತ್ರಿ 2 ಗಂಟೆ ಅಂದ್ರೆ ಬಹುತೇಕ ನಿದ್ರೆ ಹೊಡೆದಿರ್ಬೇಕು ಅಂತ ನಿದ್ರೆ ಬಂದಿದೆ. ಆಗ ಗಾಯ ತಪ್ಪಿ ಮೀಡಿಯನ್ ದಾಟಿ ಬಸ್ಸು ಬಳಸ್ಕೊಡ್ತಿದ್ದಾರೆ. ಅದು ಟ್ಯಾಂಕರ್, ಡೀಸೆಲ್ ಟ್ಯಾಂಕರ್ ಇರ್ತಲ್ಲ, ಅದಕ್ಕೆ ಏಟಾಗ್ತದೆ, ಬೆಂಕಿ ಹಚ್ಚಬೇಕು. ಆಮೇಲೆ ಅದು ಎಸ್ ಪಿ ಅವರು ಹಚ್ಚಿದ್ದಾರೆ. ಮತ್ತೆ ಆಸ್ಪತ್ರೆಗೆ ಸೇರ್ತಿರೋದು, ಮತ್ತೆ ಗಾಯಾಳುಗಳಿಗೆಲ್ಲ ಆಸ್ಪತ್ರೆಗೆಲ್ಲ ಸೇರ್ತಿದ್ದಾರೆ. ಮತ್ತೆ ಅವರು ಊರಿಗೆ ಸ್ವಲ್ಪ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಮತ್ತೆ ಪರಿಹಾರ ಬಗ್ಗೆ ಅವ್ರ ಆಮೇಲೆ ಇರ್ತಾರೆ. ಆಮೇಲೆ ನಮ್ಮ ಇಲಾಖೆಯವರು, ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನ್, ಅಡಿಷನಲ್ ಕಮಿಷನ್ ಹೋಗ್ತಾ ಇರ್ತಾರೆ ಯಾವ ಮಟ್ಟಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ. ಆಮೇಲೆ ನಮ್ಮ ಇಲಾಖೆಯವರು ಮಾಹಿತಿ ಕೊಡ್ತಾರೆ. ಸರ್ ಈಗ ಅಂದ್ರೆ ಮತ್ತೊಮ್ಮೆ ನಾ ಕ್ಲಾರಿಟಿ ತಗೊಳ್ಳೋದಾದ್ರೆ, ಈಗ ಬಾಡಿ ಸಿಕ್ಕಿರೋದೇ 5 ಅಲ್ವಾ ಸರ್, ಲಾರಿ ಚಾಲಕನು ಸೇರಿದಂತೆ? ಹೌದು. ಇನ್ 3 ಜನ ಅವರು ಪ್ರಯಾಣ ಮಾಡಿದಾರ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಇದರಲ್ಲಿ ಅವ್ರ ಹೆಜ್ಜೆ 30 ಜನ ಪ್ರಯಾಣ ಮಾಡಿದಂಗೆ ತೋರಿಸ್ತಾ ಇದೆ. ಓಕೆ. ಸರ್ ಈಗ ಕ್ರಮ ಏನೇನ್ ಆಗತ್ತೆ ಸರ್? ಅಂದ್ರೆ ಈಗ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಂತವ್ರು ಯಾರಾದ್ರೂ ಇದಾರಾ, ಅಥವಾ ಸಣ್ಣ ಪುಟ್ಟ ಗಾಯಗಳ ಸೇಫ್ ಇದಾರಾ? ಅಲ್ಲಿ ಎಸ್ ಪಿ ಅವ್ರ ಪ್ರಕಾರ 20% ಮಾತ್ರ ಒಬ್ಬರಿಗೆ ಇದಾಗಿದೆ ಅಷ್ಟೇ, ಸುತ್ತ ಗಾಯ ಆಗಿದೆ. ಉಳಿದಿರ್ತಕ್ಕಂಥ 10 ಕಡಿಮೆ. ಯಾಕೆ ಪ್ರಾಣಕ್ಕಿತ್ತು, ಉಳಿದಿರ್ತಕ್ಕಂಥವ್ರು ಏನು ತೊಂದರೆ ಇಲ್ಲ. ಈಗ 4+1 5 ಜನ ತೀರೋದಕ್ಕೆ ಈಗ ಅಲ್ಲಿ ಬಾಡಿ ಇರೋದು. ಈ ಸರ್ ಹೆದ್ದಾರಿಯಲ್ಲಿ ಆಗುವಂತ ಈ ಅವಘಡಗಳಿದೆಯಲ್ಲ, ಬಹಳಷ್ಟು ಸಮಯದಲ್ಲಿ ನಿದ್ದೆಗೆ ಹೋಗ್ಬಿಡ್ತಾರೆ ಅಥವಾ ಸ್ಪೀಡ್, ಇವು ಬಹಳ ದೊಡ್ಡ ಸಮಸ್ಯೆ ಆಗೋದು. ಇದನ್ನಂದ್ರೆ ಕಂಟ್ರೋಲ್ ಮಾಡುವಂತದ್ದು, ಈ ಲಾರಿ ಚಾಲಕರಿಗೆ ಅವೇರ್ನೆಸ್ ಕೊಡುವಂತದ್ದು, ಈ ಕಾರ್ಯಗಳಾಗಬೇಕಾಗಿದ್ಯಾ? ಏನ್ ಮುನ್ನೆಚ್ಚರಿಕೆ ಕ್ರಮ ಸರ್? ಇಲ್ಲ, ಅವ್ರಿಂದ ಕೊಡ್ತಾನೆ ಈ ತರ, ಪೊಲೀಸ್ ಇಲಾಖೆನೂ ಕೊಡ್ತಾರೆ, ನಮ್ಮ ಇಲಾಖೆನೂ ಕೊಡ್ತೀವಿ. ಆದ್ರೆ ರಾತ್ರಿ ಹೊತ್ತು ಈ ನೈಟ್ ಟ್ರಾವೆಲ್ಸ್ ಬಸ್ ಇರ್ಬೋದು, ಮತ್ತೆ ಈ ಲಾರಿಗಳಿರ್ಬೋದು, 4-5 ಗಂಟೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು, ರಾತ್ರಿ ಒಂದು 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಯಾರು ಹೋಗ್ಬಾರ್ದು ಕಾನೂನೇ ಮಾಡ್ಬೇಕು. ಮಾಡಿದ್ರೆ ಏನಾಗುತ್ತೆ, ಈ ನಿದ್ರೆಯಿಂದ ಹೋಗುವಂತ ಆಗುವಂತ ಅನಾಹುತಕ್ಕೆ ತಪ್ಪುತ್ತೆ. ನಿಜ. ಸರ್ ಈ ಬಸ್ಸಿನ ಕಂಡೀಷನ್ ಹೇಗಿತ್ತು ಸರ್? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ ಸರ್? ಅಂದ್ರೆ ಯಾಕಂದ್ರೆ ಇದು ಹೊಡೆದ ತಕ್ಷಣ ಬೆಂಕಿ ಹೊತ್ಕೊಂಡಿದೆ, ಜೊತೆಗೆ ಏನಾದ್ರೂ ಲಾಜಿಸ್ಟಿಕ್ಸ್ ಗಳಿದ್ವಾ? ಬೆಂಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊತ್ತು ಉರಿಯೋದಕ್ಕೆ ಕೆಲ ಕಿಟಕಿಗಳು ಓಪನ್ ಆಗ್ತಿರ್ಲಿಲ್ಲ ಅನ್ನೋಂತ ಮಾಹಿತಿಗಳೆಲ್ಲ ಬರ್ತಾ ಇತ್ತು. ಕ್ಲೀನರ್ ಮಾತ್ರ? ಎಸ್. ಕ್ಲೀನರ್ ಬಚಾವಾಗಿದ್ದಾರೆ ಸರ್, ಮಾತಾಡಿದ್ರು, ನಮ್ಮ ಜೊತೆ ಕೂಡ ಮಾತನಾಡಿದ್ರು ಅವರು. ಈಗ 3 ಜನರ ಬಗ್ಗೆ ಇನ್ನೂ ಸ್ಪಷ್ಟತೆನೇ ಇಲ್ವಾ ಸರ್? ಅಂದ್ರೆ ಪ್ರಯಾಣಿಸ್ತಾ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಸಿಗ್ತಿಲ್ಲ. ಪ್ರಯಾಣಿಕರು ಯಾರು ಲಿಸ್ಟಿರುತ್ತಲ್ಲ, ಅದರಲ್ಲಿದೆ. ಪ್ರಯಾಣ ಮಾಡಿಲ್ಲ ಅಂತ ನಮ್ಮ ಇವ್ರು ಹೇಳೋದು, ಎಲ್ಲೋ ಮಿಸ್ ಆಗಿದೆ ಅಂತ. ಮಾಡಿರ್ತಾರೆ, ಆಗಿದೆ ಅಂತ. ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್, TV9 ಜೊತೆ ಮಾತನಾಡಿದ್ದಕ್ಕೆ.